ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಅಶ್ವಿನಿ ಗೌಡ ಮತ್ತು ಜಾನ್ವಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲು ನಕಲಿ ಗೆಳೆತನ ಮುರಿದುಕೊಳ್ಳುವ ನಾಟಕವಾಡಿದ್ರು. ಇದು ಅನಿರೀಕ್ಷಿತವಾಗಿ ನಿಜವಾಗಿ ಪರಿಣಮಿಸಿತ್ತು. ಈಗ ಇಬ್ಬರು ಮತ್ತೆ ಒಂದಾಗಿದ್ದು ಜಾನ್ವಿ ಹಳೆಯ ಫಾರ್ಮ್ಗೆ ಮರಳಿದ್ದಾರೆ. ಜಾನ್ವಿಗೆ ಸುದೀಪ್ ವೀಕೆಂಡ್ ಕ್ಲಾಸ್ ಕಾಯ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರ ಮಧ್ಯ ಒಳ್ಳೆಯ ಗೆಳೆತನ ಬೆಳೆದಿತ್ತು. ಆದ್ರೆ ಕೆಲವೇ ವಾರದಲ್ಲಿ ಇವರ ಗೆಳೆತನ ಬ್ರೇಕ್ ಆಯಿತು. ಇಬ್ರು ಕಿತ್ತಾಡಿಕೊಂಡು ದೂರ ಆಗಿದ್ರು. ಇತ್ತೀಚೆಗೆ ರಿವೀಲ್ ಆದಂತಹ ಮಾಹಿತಿ ಪ್ರಕಾರ ಅಶ್ವಿನಿ ಹಾಗೂ ಜಾನ್ವಿ ಈ ಬಗ್ಗೆ ಮೊದಲೇ ಮಾತನಾಡಿಕೊಂಡಿದ್ರಂತೆ. ನಾವಿಬ್ರು ಬೇರೆ ಬೇರೆ ಆದಂತೆ ನಟಿಸೋಣ ಎಂದು ಫೇಕ್ ಆಗಿ ಅವರು ವರ್ತಿಸ್ತಾ ಇದ್ರು. ಇನ್ನು ಈ ಒಂದು ಎಲ್ಲಾ ಚರ್ಚೆಯ ಒಂದು ಮೇರೆಗೆ ಅವರಿಬ್ಬರು ಜಗಳ ಆಡಿದ ರೀತಿಯಲ್ಲಿ ನಾಟಕ ಮಾಡ್ತಿದ್ರು. ಈಗ ಜಾನ್ವಿ ಹಾಗೂ ಅಶ್ವಿನಿ ಮಧ್ಯೆ ಮತ್ತೆ ಒಳ್ಳೆಯ ಗೆಳೆತನ ಸಿಗುತ್ತೆ. ಇದರಿಂದ ಜಾನ್ವಿ ಅವರು ಮೊದಲಿನಂತೆ ಫಾರ್ಮಿಂಗ್ಗೆ ಮರಳಿದ್ದಾರೆ. ಗೆಳೆತನ ಮುರಿದುಕೊಂಡಂತೆ ನಾಟಕ ಮಾಡೋದು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರ ಪ್ಲಾನ್ ಆಗಿತ್ತು. ದಿನ ಕಳೆದಂತೆ ಈ ಒಂದು ವಿಚಾರ ಗಂಭೀರವಾಗುತ್ತಾ ಸಾಗಿತ್ತು. ಕೊನೆಗೆ ಯಾವ ಹಂತಕ್ಕೆ ಹೋಯಿತು ಎಂದ್ರೆ ಇಬ್ಬರ ಗೆಳೆತನ ಹದಗೆಟ್ಟ ಸ್ಥಿತಿಗೆ ನಿರ್ಮಾಣವಾಗಿತ್ತು. ಹೀಗಿರುವಾಗಲೇ ಇಬ್ಬರ ಮಧ್ಯ ಮತ್ತೆ ಗೆಳೆತನದ ಚಿಗುರು ಒಡೆದಿದೆ. ಇಬ್ಬರು ಮಾತುಕತೆ ಆಡಿಕೊಂಡು ಸಂಬಂಧ ಸರಿ ಮಾಡಿಕೊಂಡಿದ್ದಾರೆ. ಅಶ್ವಿನಿ ಗೌಡ ಹಾಗೂ ಜಾನ್ವಿ ಒಟ್ಟಾಗಿ ಸೇರಿಕೊಂಡು ಮಾಡಿದಂತಹ ಕೆಲ ಕೆಟ್ಟ ಕೆಲಸಗಳಿಂದ ಇಬ್ಬರು ಹೊರ ಜಗತ್ತಿಗೆ ನೆಗೆಟಿವ್ ಆಗಿ ಕಾಣಿಸಿದ್ರು. ಅಶ್ವಿನಿ ನೆರಳಿನಿಂದ ಹೊರ ಬರುತ್ತಿದ್ದಂತೆಯೇ ಜಾನ್ವಿ ಬದಲಾಗಿರುತ್ತಿದ್ರು. ಅವರಿಗೆ ಕೆಲ ವಾರ ಸುದೀಪ್ ಕ್ಲಾಸ್ ತಪ್ಪಿ ಹೋಗಿತ್ತು. ಆದ್ರೆ ಈಗ ಅಶ್ವಿನಿ ಜೊತೆ ಮತ್ತೆ ಸೇರಿಕೊಂಡಿದ್ದಾರೆ. ಅವರು ಹಳೆಯ ಫಾರ್ಮ್ಗೆ ಮರಳಿದ್ದು ಮತ್ತೆ ಕಿತಾಪತಿ ಮಾಡಲು ಶುರು ಮಾಡಿದ್ದಾರೆ. ಸುದಿ ಮೊದಲಾದವರ ಜೊತೆ ಸೇರಿಕೊಂಡು ಜಾನ್ವಿ ಅವರು ಮನೆಯವರಿಗೆಲ್ಲ ಹಾಲನ್ನ ತೆಗೆದು ಇಟ್ಟಿದ್ರು. ಮನೆಯವರಿಗಾಗಿ ಎಂದು ಮೀಸಲಿಟ್ಟ ಮೇಲೆ ಅದರಲ್ಲಿ ಎಲ್ಲರ ಪಾಲು ಇರುತ್ತೆ. ಆದ್ರೆ ತಮಗಷ್ಟೇ ಸಿಗಬೇಕು ಎಂದು ಬಯಸುತ್ತಾ ತಾವು ತೆಗೆದಿಟ್ಟಿರುವಂತಹ ಹಾಲನ್ನ ಅವರು ಕದ್ದಿದ್ದಾರೆ. ಇನ್ನು ಈ ಕಾರಣಕ್ಕೆ ಸುದೀಪ್ ಅವರು ವೀಕೆಂಡ್ನಲ್ಲಿ ಜಾನ್ವಿಗೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಅವರಿಬ್ಬರ ಪಿಸು ಮಾತಿಗೂ ಕೂಡ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬಂದಿದೆ. ಕಾದ್ ನೋಡೋಣ ಈ ವಾರ ಏನಾಗಲಿದೆ ಎಂಬುದನ್ನ.